ಹೆಲೋ ಎಲ್ರಿಗೂ. ಎಲ್ಲರೂ ಏನು ಮಾಡ್ತಾ ಇದ್ದೀರಾ? ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇದು ಯುಗಾದಿ ವಿಡಿಯೋ ಇವತ್ತು ಹಾಕ್ತಾಯಿದ್ದೀನಿ. ಎಲ್ಲರೂ ಮನೆಯಲ್ಲೂ ಇಷ್ಟೊತ್ತಿಗೆ ಆಲ್ಮೋಸ್ಟ್ ಮನೆ ಕೆಲಸ ಮುಗಿದು ಪೂಜೆ ಮುಗಿದು ತಿಂಡಿಗೆ ರೆಡಿ ಮಾಡ್ತಿರ್ತಾರೆ. ಬಟ್ ನಾನು ಇವಾಗ ಎದ್ದು ಹೊರಗಡೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡಿ ಹೆಂಗಿದೆ ಅಂತ. ಸೋಂಬೇರಿ ಅಂದರೆ ಸೋಂಬೇರಿ. ನಂತರ ಸೋಂಬೇರಿ ಬೆಂಗಳೂರಲ್ಲಿ ರಾಮನಗರದಲ್ಲಿ ಹುಡುಕಿದ್ರು ಸಿಗಲ್ಲ ಅನಿಸುತ್ತೆ. ಸೋಂಬೇರಿ ಅಂದರೆ ಗೊತ್ತಾ, ನೈಟು ನಿದ್ದೆ ಬರೋಲ್ಲ, ಮಲ್ಕೊಳ್ಳೋದು ಲೇಟು. ನೈಟು ಬೆಳಗ್ಗೆ ಯುಗಾದಿ ಹಬ್ಬ ಅನ್ನೋ ಖುಷಿಗೆ ನಿದ್ದೆ ಬರಲಿಲ್ವಾ, ಇಲ್ಲ ತಲೆಯಲ್ಲಿರೋ ಟೆನ್ಷನಿಗೆ ನಿದ್ದೆ ಬರಲಿಲ್ವಾ ಗೊತ್ತಿಲ್ಲ. ಮಲ್ಕೊಂಡಿದ್ದೆ 2:30 ಆಯಿತು. ಇಬ್ರಿಗೂ ನಿದ್ದೆ ಬಂದಿಲ್ಲ. ಸೊ ಬೆಳಗ್ಗೆ ಬೇಗ ಎದ್ದೋಳೋಣ ಅಂದ್ಕೊಂಡು ಆಗಲಿಲ್ಲ. ಆಲ್ಮೋಸ್ಟು 8 ಗಂಟೆ ಆಗ್ತಿತ್ತು. ಎದ್ದು ಬೇಗ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಮನೆ ಒಳಗಡೆ ಕ್ಲೀನ್ ಮಾಡಿ ಸ್ನಾನ ಮಾಡಿ ರೆಡಿ ಆಗ್ತಾಯಿದ್ದೀನಿ. ಬೇಗ ಪೂಜೆ ಮಾಡಿಬಿಡೋಣ ಫಸ್ಟು ಅಂತ. ಇಲ್ಲಿ ನಾನು ಬೇಗ ಪೂಜೆ ಆಗಿಲ್ವಲ್ಲ ಅಂತ ನಾನು ಬೇಗ ರೆಡಿ ಆಗ್ತಿದ್ರೆ ಇವರು ಜೋಕ್ ನೋಡಿಕೊಂಡು ಫೋನಲ್ಲಿ ಇವ್ರು ನೋಡೋದಲ್ಲದೆ ನನಗರ್ಧ ತಲೆ ತಿನ್ನೋದು, ನೋಡು ಅಂತ. ನನಗೆ ನಗೋ ಮೂಡಿಲ್ಲ, ಅವ್ರಿಗೆ ನಗೋ ಮೂಡು. ಏನು ಮಾಡೋಣ ಹೇಳಿ. ಇಷ್ಟೇ ನಮ್ಮದು. ಸಿಂಪಲ್ಲಾಗಿ ರೆಡಿ ಆಗಿಬಿಡೋದು, ಸಿಂಪಲ್ಲಾಗಿರೋದು. ಒಂದು ಸ್ಯಾರಿ ಹಾಕ್ಕೊಬಿಟ್ಟೋದು, ಹಣೆಗೊಂದು ಬೊಟ್ಟು ಇಟ್ಕೊಳ್ಳೋದು, ಸ್ವಲ್ಪ ಕುಂಕುಮ ಇಟ್ಕೊಳ್ಳೋದು. ಈ ಬೇಸಿಗೆಯಲ್ಲಿ ರೆಡಿ ಆಗೋದಕ್ಕೂ ಹಿಂಸೆ ಆಗುತ್ತೆ. ಯಾಕಂದರೆ ರೆಡಿ ಆದಮೇಲೆ ಎಲ್ಲಾದರೂ ಹೊರಗಡೆ ಹೋದರೆ ಚೆಂದ. ರೆಡಿ ಆಗಿಬಿಟ್ಟು ಮನೇಲೇ ಇರೋದು ಅಂದರೆ ಬೋರು. ಏನು ಮಾಡೋಣ, ಪೂಜೆ ಮಾಡಬೇಕಿತ್ತಲ್ಲ, ಅದಕ್ಕೋಸ್ಕರ ಇವತ್ತಾದರೂ ಹಬ್ಬದ ದಿನ ಸ್ಯಾರಿ ಹಾಕೊಳ್ಳೋಣ ಅಂದ್ಬಿಟ್ಟು ಸಿಂಪಲ್ಲಾಗಿತ್ತು ಸ್ಯಾರಿ. ನೈಟು ಕಷ್ಟಪಟ್ಟು ನಮ್ಮ ಅಕ್ಕನ ಹತ್ರ ಹೇಳಿಸ್ಕೊಂಡು, ತುಂಬ ವರ್ಷ ಆಗಿತ್ತು ಬ್ಲೌಸ್ ಹೊಲಿದು, ನಾನೇ ಹೊಲ್ಕೊಂಡು ಎಮರ್ಜೆನ್ಸಿಗೆ ಹಾಕ್ಕೊಂಡಿದ್ದೀನಿ. ಹೆಂಗೆ ಕಾಣ್ತಾ ಇದ್ದೀನಿ? ಅದಕ್ಕೆ ತೋರಣ ಎಲ್ಲ ನೈಟೇ ರೆಡಿ ಮಾಡಿ ಇಟ್ಕೊಂಡಿದ್ವಿ, ಅದೊಂದು ಕಟ್ಟೋದಿತ್ತು. ನೈವೇದ್ಯಕ್ಕೆ ಏನೂ ಮಾಡೋಕ್ಕೆ ಅರ್ಜೆಂಟಿಗಿಲ್ಲ ಅಂತ ರಸಾಯನ ಮಾಡಿಟ್ಟು ತೆಂಗಿನಕಾಯಿ ಹೊಡೆದಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಬಲಗಡೆ ಕೈಯಲ್ಲೇ ದೀಪ ಹಚ್ತಾ ಇರೋದು. ಬಟ್ಟು ಕ್ಯಾಮ್ರಾಗೆ ಅದು ಎಡಗಡೆ ಸೈಡಲ್ಲಿ ಇಟ್ಕೊಂಡಿರೋ ಥರ ಕಾಣಿಸುತ್ತೆ. ಮತ್ತು ಅದಕ್ಕೂ ಕಮೆಂಟ್ಸ್ ಹಾಕಬೇಡಿ, ಎಡಗಡೆ ಪೂಜೆ ಮಾಡ್ತಿದ್ಯಾ, ಅಷ್ಟು ಫಾಸ್ಟಾಗಿ ಮಾಡ್ತಿದ್ಯಾ ಅಂತ. ವಿಡಿಯೋ ನಾನು ಫಾಸ್ಟ್ ಮಾಡಿದ್ದೀನಿ, ಅದಕ್ಕೋಸ್ಕರ ಅದು ಅಷ್ಟು ಫಾಸ್ಟಾಗಿ ಪೂಜೆ ಮಾಡ್ತಾ ಇರೋ ಥರ ಅನ್ನಿಸ್ತಾ ಇದೆ ನಿಮಗೆ ಅಷ್ಟೇ. ಓಕೆನಾ? ನಿಮ್ಮ ಮನೇಲಿ ಹೆಂಗಿತ್ತು ಪೂಜೆ? ಕಮೆಂಟ್ ಮಾಡಿ. ಇಲ್ಲಿ ನನಗೆ ಎಳೆದಿರೋದು ಬೇವಿನ ಸೊಪ್ಪು ಸಿಕ್ಕಿಲ್ಲ. ಸೊ ಹೂವು ಮಾತ್ರ ಹಾಕಿದ್ದೀನಿ, ಅದಕ್ಕೆ ಬೇವಿನ ಸೊಪ್ಪು ಕಾಣ್ತಿಲ್ಲ. ಬರೀ ಬೆಲ್ಲ ತಿಂತಾ ಇದೆಯಾ ಅಂದ್ಕೋಬೇಡಿ. ಅಷ್ಟರಲ್ಲಿ ನಮ್ಮದು ಗಂಡನಿಗೆ ಎಣ್ಣೆ ಹಚ್ಚಿ ಅವರಿಗೆ ಸ್ನಾನ ಮಾಡೋಕ್ಕೆ ರೆಡಿ ಮಾಡಿ ನಮ್ಮದು ಪೂಜೆನೂ ಮುಗೀತು, ಎಲ್ಲ ಮುಗೀತು. ನಿಮ್ಮ ಮನೇಲಿ ಹೆಂಗೆ ಮಾಡಿದ್ರಿ ಹಬ್ಬ ಕಮೆಂಟ್ ಮಾಡಿ. ಏನೇನು ಮಾಡಿದ್ರಿ ಇವತ್ತು ಅಂತ. ಇಷ್ಟೇ ನಮ್ಮದು ಸಿಂಪಲ್ ಪೂಜೆ ಮುಗೀತು. ಒಬ್ಬಟ್ಟೆಲ್ಲ ಮಾಡಲ್ಲ ಅಂದ್ಕೊಂಡಿದ್ದೀನಿ, ನೋಡೋಣ.